ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಗೋಧಿ ನುಚ್ಚಿನಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕ್ವಿಕ್ಕಾಗಿ ಕುಕ್ಕರ್ನಲ್ಲಿ ಮಾಡ್ಕೋಬೋದು, ತುಂಬಾ ಸುಲಭವಾಗಿ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕಡಲೆಬೇಳೆ ಹಾಕಿ ಕಡಲೆಬೇಳೆ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಈಗ ಅದಕ್ಕೆ ಉದ್ದುದಕ್ಕೆ ಹೆಚ್ಚಿರುವಂಥ ಈರುಳ್ಳಿ, ಕರಿಬೇವನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಟೊಮೆಟೊ, ತೊಗರಿಕಾಳು ಹಾಕ್ತಾಯಿದ್ದೀನಿ. ನೀವು ಸೀಸನ್ ವೈಸ್ ಯಾವ ಕಾಳು ಬೇಕಾದರೂ ಹಾಕ್ಕೋಬೋದು. ಹಸಿ ಬಟಾಣಿ ಅಥವಾ ಅವರೆಕಾಳು ಇದ್ದರೆ ಹಾಕ್ಕೋಬೋದು, ಇದಕ್ಕೆ ಬೇಳೆ ಇದ್ದರೂ ಕೂಡ ಹಾಕ್ಕೋಬೋದು. ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದೊಂದಾಗಿ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲನೇದಾಗಿ ಸಣ್ಣಗೆ ಹೆಚ್ಚಿರೋದು ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಎಲೆಕೋಸನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಅರ್ಧ ಬೇಯೋವರೆಗೂ ತರಕಾರಿನ ಬೇಯಿಸ್ಕೊಂಡು ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಿ. ಉಪ್ಪು ಹಾಕಿದ ನಂತರ ಕಾಯಿ ತುರಿ ಸ್ವಲ್ಪ ಹಾಕಿ 1 ಕಪ್ ನೀವು ಗೋಧಿ ನುಚ್ಚನ್ನು ತೊಗೊಂಡಿದ್ರೆ 1.5 ಅಥವಾ 2 ಉದ್ರುದ್ರಾಗಿ ಬೇಕು ಅಂದರೆ 1.5 ಕಪ್ ಸಾಕಾಗುತ್ತೆ ನೀರು. ಇಲ್ಲಾಂದರೆ ಸ್ವಲ್ಪ ಸಾಫ್ಟಾಗಿರಲಿ ಅನ್ನೋದಾದರೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನೀರನ್ನು ಕುದಿಯೋದಕ್ಕಿಡಿ. ಬಿಸಿನೀರು ಹಾಕ್ಕೊಂಡ್ರೆ ಇನ್ನೂ ಕ್ವಿಕ್ಕಾಗುತ್ತೆ. ನಾನಿಲ್ಲಿ ತಣ್ಣೀರನ್ನು ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಯೋದಕ್ಕೆ ಬಿಡಿ. ಈಗ ಒಂದು ಸತಿ ರುಚಿ ನೋಡಿ, ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಹುರಿದಿಟ್ಕೊಂಡಿರೋಂಥ 1 ಕಪ್ ಆಗೋಷ್ಟು ಗೋಧಿ ನುಚ್ಚನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ ಕೂಗಿಸಿದ್ರೆ ಗೋಧಿ ನುಚ್ಚಿಂದು ಉಪ್ಪಿಟ್ಟು ರೆಡಿಯಾಗಿರುತ್ತೆ. ತುಂಬಾ ರುಚಿಯಾಗುತ್ತೆ ಮತ್ತು ಹೆಲ್ತಿ ಕೂಡ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸತಿ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ. ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರ್ ಕೂಲ್ ಆದ ನಂತರ ಓಪನ್ ಮಾಡಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ನಮಸ್ಕಾರ.